ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಅವರ ಆಡಳಿತ ಹೇಗೆ ಇದೆ, ಯಾವ ರೀತಿ ಇರುತ್ತದೆ, ಇದನ್ನೆಲ್ಲ ಮುಂಬರುವ ದಿನಗಳಲ್ಲಿ ನೋಡಬೇಕಾಗಿದೆ. ಹಿಂದೆ ಅವರು ಅಧ್ಯಕ್ಷರಾದಾಗ ಭಾರತ ಹಾಗೂ ಅಮೆರಿಕದ ನಡುವೆ ಸಂಬಂಧ ಉತ್ತಮವಾಗಿ ಇತ್ತು. ಎರಡು ರಾಷ್ಟ್ರಗಳು ಪ್ರತಿಯೊಂದು ವಿಚಾರದಲ್ಲೂ ಪರಸ್ಪರ ಸಹಕರಿಸುತ್ತಿದ್ರು. ಅವರು ಮೊದಲ ಬಾರಿ ಅಧ್ಯಕ್ಷರಾದಾಗಲೂ ಕೂಡ ಈ ವೀಸಾದ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೂಡ ನೀಡುತ್ತಿದ್ರು. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದೇನು ಹೇಳಿಕೆ ಅಂದರೆ, ಭಾರತ ನಮಗೆ ಹೇಗೆ ಟ್ಯಾಕ್ಸ್ ವಿಧಿಸುತ್ತದೆಯೋ ಅದೇ ರೀತಿ ನಾವು ಭಾರತಕ್ಕೆ ಟ್ಯಾಕ್ಸ್ ವಿಧಿಸುತ್ತೇವೆ ಅಂತ. ಈ ವಸ್ತುಗಳ ಆಮದು ಹಾಗೂ ರಫ್ತು ವಿಚಾರದಲ್ಲಿ ಪ್ರತಿಯೊಂದು ರಾಷ್ಟ್ರವು ಟ್ಯಾಕ್ಸ್ ವಿಧಿಸುತ್ತಾರೆ. ಈ ಕಡಿಮೆ ಟ್ಯಾಕ್ಸ್ ವಿಧಿಸಿದರೆ ಯಾರು ಆಮದು ಮಾಡಿಕೊಳ್ಳುತ್ತಾರೋ ಅವರಿಗೆ ಸ್ವಲ್ಪ ಹೆಚ್ಚು ಲಾಭವಾಗುತ್ತದೆ. ಅವರು ಕೇವಲ ಭಾರತದ ವಿಚಾರ ಮಾತ್ರವಲ್ಲ, ಪ್ರತಿ ರಾಷ್ಟ್ರದ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅಂದ್ರೆ ಯಾವ ರಾಷ್ಟ್ರ ಅವರಿಗೆ ಯಾವ ರೀತಿ ತೆರಿಗೆ ಹಾಕ್ತಾರೋ ಅದೇ ರೀತಿ ನಾವು ಆಯಾಯ ರಾಷ್ಟ್ರಗಳ ಮೇಲೆ ತೆರಿಗೆ ಹಾಕುತ್ತೇವೆ ಅಂತ, ಅದರಲ್ಲಿ ಭಾರತವು ಕೂಡ ಸೇರಿ. ಇನ್ನು ಭಾರತ ಹಾಗೂ ಬ್ರೆಜಿಲ್ ಈ ಎರಡು ರಾಷ್ಟ್ರಗಳು ಅಮೆರಿಕದ ಉತ್ಪನ್ನಗಳ ಮೇಲೆ ಹೆಚ್ಚು ತೆರಿಗೆಯನ್ನು ಹಾಕುತ್ತವೆ. ಇದೇ ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖಿಸಿದ್ದಾರೆ. ಇದನ್ನೆಲ್ಲ ನೋಡುವಾಗ ಅವರ ಎರಡನೇ ಭಾಗದ ಆಡಳಿತ ತುಂಬಾ ಕ್ಯೂರಿಯಾಸಿಟಿ ನೀಡುತ್ತದೆ. ಯಾಕೆಂದರೆ ಭಾರತ ಅಮೆರಿಕದ ಮಿತ್ರ ರಾಷ್ಟ್ರನೂ ಹೌದು. ಇನ್ನೊಂದು ಕಡೆ ಹೇಳ್ತಾರೆ, ಭಾರತ ಹೇಗೆ ಟ್ಯಾಕ್ಸ್ ವಿಧಿಸುತ್ತಾರೆ ಅದೇ ರೀತಿ ನಾವು ಅವರ ಮೇಲೆ ಟ್ಯಾಕ್ಸ್ ವಿಧಿಸಿದ್ದೇವಂತ. ಇದರಿಂದ ಏನಾಗುತ್ತಿದೆ ಅಂದರೆ ಈ ಎರಡು ರಾಷ್ಟ್ರಗಳ ಮೇಲೆ ಸ್ವಲ್ಪ ಆರ್ಥಿಕ ಪ್ರಭಾವ ಉಂಟಾಗಬಹುದು. ಇನ್ನು ಚೀನಾದ ವಿಚಾರದಲ್ಲೂ ಕೂಡ ಅವರು ಕಠಿಣ ನಿಲುವನ್ನು ತೆಗೆದುಕೊಳ್ಳಬಹುದು. ಜೋ ಬೈಡೆನ್ ಹಾಗೂ ಭಾರತ ಸರ್ಕಾರದ ನಡುವೆ ಈ ರೀತಿಯ ಯಾವುದೇ ರೀತಿಯ ಒಂದು ತೊಂದರೆ ಆಗಲಿಲ್ಲ. ಆದರೆ ಇದು ಬಿಟ್ಟು ಬೇರೆ ಕೆಲವೊಂದು ವಿಚಾರಗಳಲ್ಲಿ ಈ ಎರಡು ರಾಷ್ಟ್ರಗಳ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಈ ಗುರುಪತ್ವನ್ ಸಿಂಗ್ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನೋಡಬೇಕಾಗಿದೆ. ಅವನು ಖಾಲಿಸ್ತಾನಿ ಉಗ್ರ, ಅಮೆರಿಕದಲ್ಲಿ ಇದ್ದು ಭಾರತಕ್ಕೆ ಧಮಕಿ ಹಾಕ್ತಾನೆ, ಅದು ಕೂಡ ಓಪನ್ ಆಗಿ. ಆದರೂ ಅಮೆರಿಕ ಕೂಡ ಅವನ ವಿರುದ್ಧ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. H-1B ವೀಸಾ ವಿಚಾರದಲ್ಲೂ ಕೂಡ ಕೆಲವೊಂದು ಬದಲಾವಣೆ ತರಲು ಚಿಂತಿಸುತ್ತಿದ್ದಾರೆ. ಹೀಗೆ ಕೆಲವೊಂದು ವಿಚಾರವನ್ನು ನೋಡಿದಾಗ ಅವರು ಭಾರತ ಪರ ಇದ್ದಾರೋ ಅಥವಾ ಭಾರತ ವಿರೋಧಿ ಆಗ್ತಾರೋ ಅನ್ನೋ ಗೊತ್ತಿಲ್ಲ. ವಿಚಾರ ಈ ರೀತಿ ಇರುವಾಗ ಭಾರತ ಸರ್ಕಾರವು ಕೂಡ ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಕೆಲವೊಂದು ವಿಚಾರದಲ್ಲಿ ಭಾರತಕ್ಕೆ ಅಮೆರಿಕದ ಸಹಾಯ ಬೇಕು. ಚೈನಾಕ್ಕೆ ಕೌಂಟರ್ ಕೊಡಲು ಅಮೆರಿಕದ ಸಹಾಯ ಕೂಡ ಅತ್ಯಗತ್ಯ ಬೇಕು. ಇದನ್ನೆಲ್ಲ ನೋಡುವಾಗ ಒಂದು ಅಂಶ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇಲ್ಲಿ ಯಾರಿಗೆ ಯಾರು ಶತ್ರು ಅಲ್ಲ, ಯಾರಿಗೆ ಯಾರು ಮಿತ್ರರಲ್ಲ. ಎಲ್ಲರೂ ತಮ್ಮ ತಮ್ಮ ರಾಷ್ಟ್ರದ ಹಿತಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ. ಅದೇನೆಂದರೆ, ಒಂದು ವೇಳೆ ಬ್ರಿಕ್ಸ್ ಕರೆನ್ಸಿ ಬಂದರೆ ಯಾವ ರಾಷ್ಟ್ರಗಳು ಆ ಬ್ರಿಕ್ಸ್ ಕರೆನ್ಸಿಯನ್ನು ಬಳಸುತ್ತಾರೋ ಅವರು ಕೆಲವೊಂದು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟ ಭಾರತೀಯ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಬ್ರಿಕ್ಸ್ ಕರೆನ್ಸಿಯನ್ನು ಲಾಂಚ್ ಮಾಡುವ ನಿರ್ಧಾರ ಸದ್ಯಕ್ಕೆ ಇಲ್ಲ ಅಂತ ತಿಳಿಸಿದ್ದಾರೆ. ಇದರಿಂದ ಏನಾಗುತ್ತದೆ ಅಂದರೆ ಒಂದು ಡಾಲರ್ನ ವ್ಯಾಲ್ಯೂ ಕುಸಿಯುತ್ತದೆ ಅಂತ ಅಮೆರಿಕದ ಭಯ. ಈ ವಿಚಾರದಲ್ಲಿ ಬೇರೆ ರಾಷ್ಟ್ರಗಳ ಮೇಲೆ ಅಮೆರಿಕ ಧಮಕಿ ಹಾಕುತ್ತಿದೆ. ಇನ್ನು ಇದರಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಮೆರಿಕದ ಪರವಾಗಿದೆ. ಇನ್ನು ಅಮೆರಿಕದ ಶತ್ರು ರಾಷ್ಟ್ರಗಳು ರಷ್ಯಾ ಪರವಾಗಿ ನಿಂತಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಭಾರತ ಯಾರ ಪರವೂ ಇಲ್ಲ. ಭಾರತ ಎರಡು ರಾಷ್ಟ್ರಗಳ ಜೊತೆ ಉತ್ತಮವಾದ ಸಂಬಂಧವನ್ನೇ ಹೊಂದಿಕೊಂಡಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೆ ಬಂದ್ರೆ, ಜೋ ಬೈಡನ್ಗಿಂತ ವಿಭಿನ್ನವಾಗಿ ಆಡಳಿತ ನಡೆಸಿದ್ರು. ಅದು ಅವರು ಮೊದಲನೇ ಅಧ್ಯಕ್ಷರಾಗಿದ್ದಾಗ. ಇನ್ನು ಅವರು ಎರಡನೇ ಬಾರಿ ಅಧ್ಯಕ್ಷರಾದ ಮೇಲೆ ಅವರ ಆಡಳಿತ ಯಾವ ರೀತಿ ಇದೆ ಅಂತ ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ.